ಕೋಲಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಪುರಸಭೆ ಕಾರ್ಯಾಲಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಉದ್ಘಾಟಿಸಿದರು. ಜನತಾ ದರ್ಶನದಲ್ಲಿ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ಪದ್ಮಾ ಬಸನ್ನಪ್ಪ, ತಾಲೂಕು ದಂಡಾಧಿಕಾರಿಗಳಾದಂಥ ರಶ್ಮಿ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ಪುರಸಭೆ ಮುಖ್ಯ ಅಧಿಕಾರಿಗಳಾದ ಸುಕನ್ಯಾ ಹಾಗೂ ಡಿವೈಎಸ್ಪಿ ಪಾಂಡುರಂಗ, ತಾಲೂಕು ಮಟ್ಟದ ಅಧಿಕಾರಿಗಳು, ಪುರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಕ್ಯಾಮರಾಮನ್ ಪಣೀಂದ್ರನಾಥ್ ಜೊತೆ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಬರುವಂಥ ಮನೆಗಳನ್ನ ಯಾವುದು ಬೇಗ ಕ್ಲಿಯರ್ ಆಗುತ್ತೆ ಅದು 1-2 ದಿನದಲ್ಲಿ ನಾವು ಅದಕ್ಕೆ ಅಹವಾಲಿಗೆ ಉತ್ತರ ಕೊಡುವಂಥದ್ದು, ಅದಕ್ಕೆ ಸೊಲ್ಯೂಷನ್ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಕೆಲವು ಟೈಮ್ ಬೇಕಾಗುತ್ತೆ, ಅಂಥವು ಮಾತ್ರ ನಮ್ಮಲ್ಲಿ ಪೆಂಡಿಂಗ್ ಉಳಿತಾ ಇದೆ. ಅವಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಆಗಲಿ. ಏನು ಮಾಡ್ಬೋದು ನೀನು ಹೇಳು? ಪದ್ಮಾ ಬಸಂತಪ್ಪ ಮೇಡಮ್ ಅವರೇ ಮತ್ತು ಸಹಾಯಕ ಕಮಿಷನರ್ ಆಗಿರ್ತಕ್ಕಂಥ ವೆಂಕಟಲಕ್ಷ್ಮಿ ಮೇಡಮ್ ಅವರೇ, ಸಮಸ್ಯೆಗಳಿಗೆ 2-3 ದಿವಸ ಪರಿಹಾರ ಮಾಡ್ತೇವೆ, ಉಳಿದಂತ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಲಿಕ್ಕೆ ಇಡೀ ಜಿಲ್ಲಾಡಳಿತ ಇವತ್ತು ನಾವು ನಿಮ್ಮ ಬಳಿ ಬಂದಿದ್ದೇವೆ. ಜೊತೆಗೆ ನನ್ನ ಎಲ್ಲ ಇಲಾಖಾ ಮಿತ್ರರು ಕೂಡ ತಮ್ಮ ಸ್ಥಾನಗಳಲ್ಲಿ ಹಾಕಿದ್ದಾರೆ. ರೈತರು ಬಂದಿದ್ದೀರಿ ಮತ್ತು ಅನೇಕ ಮಹಿಳೆಯರು ಕೂಡ ಬಂದಿದ್ದೀರಿ. ನಿಮಗೆ ಏನೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಕೊಡ್ತೇವೆ ಅಂತೇಳಿ ಪ್ರತಿ ಸ್ಥಾನದಲ್ಲಿ ಕೂಡ ಮಾಹಿತಿ ಇದೆ. ಈ ಎಲ್ಲ ಮಾಹಿತಿಯನ್ನ ನಾವು ತಿಳ್ಕೋಬೇಕು. ಜೊತೆಗೆ ತಿಳ್ಕೊಂಡು ನಿಮ್ಮ ಗ್ರಾಮದಲ್ಲಿ ಹೋಗಿ ಕೃಷಿ ಇಲಾಖೆಯಿಂದ ಏನ್ ಸೌಲಭ್ಯ ಇದೆ, ಪಶುವೈದ್ಯ ಇಲಾಖೆಯಿಂದ ಏನ್ ಸೌಲಭ್ಯ ಇದೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಸೌಲಭ್ಯ, ಪುರಸಭೆಯಿಂದ ಏನೆಲ್ಲ ಮಾಡ್ತಾ ಇದ್ದೀವಿ, ಹೀಗೆ ಅನೇಕ ಇಲಾಖೆಗಳ ಉಪಯೋಗಗಳನ್ನ ಇವತ್ತು ನಾವು ಸ್ಟಾಲ್ ಮುಖಾಂತರ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ.